ಸಾಧ್ಯ. ಇದರ ದಿವ್ಯ ಶಕ್ತಿಗೆ ವಿಮಾನ ನಿಲ್ದಾಣ ಯೋಜನೆಯೇ ಎತ್ತಂಗಡಿಯ ಅನುಮತಿ ಇದ್ರೂ ಇಲ್ಲಿ ನಡೆಸಲಾಗಲಿಲ್ಲ ಗಣಿಗಾರಿಕೆ. ಈ ಸ್ಥಳಕ್ಕೂ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿಗೂ ಇದೇ ನಂಟು. ಸೆವೆನ್ ಸೆನ್ಸ್, ಅತೀಂದ್ರಿಯ ಶಕ್ತಿಗಳ ಅನಾವರಣ. ಇಂದು ರಾತ್ರಿ 9:30ಕ್ಕೆ. ಬಿ ಹೆಲ್ದಿ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಜಾನ್ವಿ. ವೀಕ್ಷಕರೇ, ಇವತ್ತಿನ ಬಿ ಹೆಲ್ದಿಯಲ್ಲಿ ಒಬೆಸಿಟಿ ಅಂದ್ರೇನು, ಅತಿಯಾದ ಬೊಜ್ಜಿಗೆ ಏನೆಲ್ಲ ಕಾರಣಗಳಿದೆ, ಹಾಗೇನೆ ಇದರಿಂದ ಏನೆಲ್ಲ ಸಮಸ್ಯೆಗಳಾಗುತ್ತೆ, ಹಾಗೇನೆ ಹೋಮಿಯೋಪತಿಯಲ್ಲಿ ಇದಕ್ಕೆ ಏನೆಲ್ಲ ಟ್ರೀಟ್ಮೆಂಟ್ಸ್ ಇದೆ ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ವಿ3 ಸ್ಲಿಮ್ ಕೇರ್ನ ವೈದ್ಯರಾಗಿರುವಂತಹ ಡಾಕ್ಟರ್ ಆಂಜಲಿಟಾ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಡಾಕ್ಟರ್ ಆಂಜಲಿಟಾ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಜಾನ್ವಿ. ಓಕೆ, ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಕಾಮನ್ ಸಮಸ್ಯೆ ಆಗ್ಬಿಟ್ಟಿದೆ ಈ ಬೊಜ್ಜು, ಒಬೆಸಿಟಿ ಅನ್ನೋದು. ಏನು ಕಾರಣಗಳು ಪ್ರಮುಖವಾಗಿ ಇದಕ್ಕೆ? ಮೇನ್ಲಿ ನಾನು ಹೇಳ್ಬೋದು, ಇತ್ತೀಚೆಗೆ ಲೈಫ್ ಸ್ಟೈಲ್, ಜೀವನ ಶೈಲಿ, ನಮ್ಮ ಜೀವನ ಶೈಲಿ ಯಾವ ತರ ನಾವು ನಡೆಸ್ಕೊಳ್ತಾ ಇದ್ವಿ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಇದೆ. ಬೇರೆ ಕಾರಣಗಳಿರ್ಬೋದು, ನಮ್ದು ಜಂಕ್ ಫುಡ್ ಐಟಮ್ಸ್ ತಿನ್ನೋದು, ಹಾಗೂ ಫಿಸಿಕಲ್ ಆಕ್ಟಿವಿಟಿ ಕಮ್ಮಿ ಇದ್ದ ಕಾರಣಕ್ಕೆ, ಪ್ಲಸ್ ಹೆರಿಡಿಟ್ರಿ ಆಲ್ಸೋ ಇಸ್ ಅ ಕಾಸ್ ಅಂತ ನಾನು ಹೇಳ್ಬೋದು. ಇದು ಅಲ್ಲದೆ ಮೆಡಿಕಲ್ ಪ್ರಾಬ್ಲಮ್ಸ್ ಬಂದು PCOD ಇನ್ ವಿಮೆನ್, ನಾವು ಇತ್ತೀಚೆಗೆ ನೋಡ್ ಬರ್ತಾ ಇದೀವಿ, ತುಂಬಾ ಹೆಂಗಸರಿಗೆ PCOD ಕಾಯಿಲೆ ಜಾಸ್ತಿ ಬರ್ತಾ ಇದೆ. ಅದ್ರ ಜೊತೆಗೆ ಥೈರಾಯ್ಡ್ ಸಮಸ್ಯೆನೂ ಇವಾಗ ವೇಟ್ ಗೇನಿಗೆ ತುಂಬಾ ರೀಸನ್ ಅಂತ ನಾನು ಹೇಳ್ಬೋದು. ಸೊ ಈ ಎಲ್ಲ ಪ್ರಾಬ್ಲಮ್ಸ್ ಇಂದ PCOD, ಥೈರಾಯ್ಡ್ ಸಮಸ್ಯೆ ಹಾಗೂ ನಮ್ಮ ಲೈಫ್ ಸ್ಟೈಲ್, ನಮ್ಮ ಜೀವನ ಶೈಲಿ, ಇವೆಲ್ಲಗಳು ಬೊಜ್ಜು ಜಾಸ್ತಿ ಆಗ್ಲಿಕ್ಕೆ ಕಾರಣ ಅಂತ ನಾನು ಹೇಳ್ಬೋದು. ಇದರಿಂದ ಏನೆಲ್ಲ ಸಮಸ್ಯೆಗಳಾಗುತ್ತೆ ಬೊಜ್ಜಿನಿಂದ? ಫಸ್ಟ್ ಆಫ್ ಆಲ್ ಹಾರ್ಟ್ ಡಿಸೀಸಸ್ಗೆ ಒಂದು ದೊಡ್ಡ ರಿಸ್ಕ್ ಅಂತ ನಾನು ಹೇಳ್ಬೋದು. ಯಾಕಂದ್ರೆ ಇದರಲ್ಲಿ ಮೇನ್ ಏನಾಗಿದೆ ಅಂದ್ರೆ ನಮ್ಮ ದೇಹದಲ್ಲಿ ಫ್ಯಾಟ್ ಅಂಶ ಅಂದ್ರೆ ಕೊಬ್ಬಿನಂಶ ಜಾಸ್ತಿ ಆಗ್ತಾ ಬಂದಿದೆ. ಸೊ ಈ ಕೊಬ್ಬಿನಂಶ ಒಂದು ಹೆಂಗಸರಿಗೆ 18% ಹಾಗೂ ಗಂಡಸರಿಗೆ 20% ಇಂದ ಜಾಸ್ತಿ ಇರಬಾರ್ದು. ಅಕಸ್ಮಾತ್ ಇದ್ರೆ ಅವ್ರದ್ದು ಬಾಡಿ ಮೆಟಬಾಲಿಕ್ ಇಂಡೆಕ್ಸ್ ಅಲ್ಲಿ ನಮಗೆ ಗೊತ್ತಾಗುತ್ತೆ. ಸೊ ಅಕಸ್ಮಾತ್ ಇದಕ್ಕಿಂತ ಜಾಸ್ತಿ ಇದ್ರೆ, ಒಂದು ಏಜ್ ಮೀರಿ ನಾವು ಒಂದು 35 ಇಯರ್ಸ್ ಇಲ್ಲಾಂದ್ರೆ 30 ಇಯರ್ಸ್ ಮ್ಯಾಕ್ಸಿಮಮ್ ಅಂತ ಹೇಳ್ಬೋದು, ನಮ್ಮ ಫ್ಯಾಟ್ ಅಂಶ ದೇಹದಲ್ಲಿ ಕಮ್ಮಿ ಇರಲೇಬೇಕು. ಈ ಕೊಬ್ಬಿನಂಶ ಜಾಸ್ತಿ ಇದ್ರೇನೆ ಹಾರ್ಟ್ ಪ್ರಾಬ್ಲಮ್ಸ್ಗೆ ಒಂದು ಮುಖ್ಯ ಕಾರಣ ಅಂತ ನಾನು ಹೇಳ್ಬೋದು. ಓಕೆ, ಈಗ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ಇದು ಒಬೆಸಿಟಿ ಅನ್ನೋದು ಎಸ್ಪೆಷಲಿ ಹೆಂಗಸರಲ್ಲಿ ಜಾಸ್ತಿ ಆಗ್ತಾ ಇದೆ. ಏನು ಕಾರಣಗಳು ಏನೇನಿರಬಹುದು ಅಂತ? ಇವಾಗ ನಾವು ನೋಡ್ಬೋದು, ಹೆಂಗಸರು ಕೆಲ್ಸಕ್ಕೆ ಹೋಗ್ತಾರೆ, ಲೈಫ್ ಸ್ಟೈಲ್ ಚೇಂಜ್ ಆಗ್ಬಿಟ್ಟಿದೆ, ಜಾಬ್ ಪ್ರೊಫೈಲ್ ಬಂದಿದೆ. ಸೊ ಕೂತ್ಕೊಂಡು ಕೆಲಸ ಜಾಸ್ತಿ ಆಗಿದೆ, ಫಿಸಿಕಲ್ ಆಕ್ಟಿವಿಟಿ ಕಮ್ಮಿ, ಮನೆಯಲ್ಲಿ 1-2 ಗಂಟೆ ಕೆಲಸ ಮಾಡ್ತೀವಿ. ಬಟ್ ನಮಗೋಸ್ಕರ ನಾವು ಆದಷ್ಟು ನಮಗೋಸ್ಕರ ಸಮಯ ಕೊಟ್ರೆ ನಾವು ನಮ್ಮ ಮೇಲೆ ಗಮನ ನಾವು ಕೊಡ್ಬೋದು. ಬಟ್ ನಮ್ಗೆ ಇವಾಗ ಏನಾಗ್ತಾ ಇದೆ ಅಂದ್ರೆ, ನಾವು ಕೆಲಸ ಮಾಡೋದು, ಮನೇಲಿ ಕೆಲಸ ಜಾಸ್ತಿ ಆಗಿದೆ, ಆಫೀಸಲ್ಲೂ ಕೆಲಸ ಜಾಸ್ತಿ ಆಗಿದೆ. ಬಟ್ ನಮಗೋಸ್ಕರ ನಾವು 1 ಅವರ್ ಆದ್ರೂ ಸ್ಪೆಂಡ್ ಮಾಡಿದ್ರೆ ನಮ್ಗೆ ಒಳ್ಳೆ ಒಂದು ನಾವು ಲೈಫ್ ಅನ್ನ ನಾವು ನಡ್ಸ್ಕೊಳ್ಬಹುದು. ಬಟ್ ಇವಾಗ ಅದು ಕಮ್ಮಿ ಆಗ್ಬಿಟ್ಟಿದೆ. ದಟ್ ಇಸ್ ವೈ ಹೆಂಗಸರಲ್ಲಿ ನಾವು ಎಕ್ಸಾಕ್ಟ್ಲಿ. ಸೊ ಅದಕ್ಕೋಸ್ಕರ ಹೆಂಗಸರಲ್ಲಿ ನಾವು ಜಾಸ್ತಿ ಈ ರೀಸನ್ ಅನ್ನ ನೋಡ್ಬೋದು, ಒಬೆಸಿಟಿ ಕಾಯಿಲೆ ಜಾಸ್ತಿ ನೋಡ್ಬೋದು. ಇದ್ರ ಜೊತೆಗೆ ನಾನು ಹೇಳ್ಬೋದು, ಮ್ಯಾರೇಜ್ ಆದ್ಮೇಲೆ, ಕನ್ಸೀವ್ ಆಗಿ ಡೆಲಿವರಿ ಆದ್ಮೇಲೆ ಬಹಳ ಹೆಂಗಸರಿಗೆ ಇವಾಗ ನಾವು ನೋಡ್ತೀವಿ ಸಿಸೇರಿಯನ್ ಕಾಮನ್ ಆಗ್ಬಿಟ್ಟಿದೆ. ನಾರ್ಮಲ್ ಡೆಲಿವರಿ ಆಗ್ತಾ ಇಲ್ಲ, ನಾವು ನಾರ್ಮಲ್ ಕೇಳೋದೇ ಕಮ್ಮಿ ಆಗ್ಬಿಟ್ಟಿದೆ. ಸೊ ಸಿಸೇರಿಯನ್ ಒಂದು ಕಾರಣ. ಇನ್ನ ಜಾಸ್ತಿ ಬೊಜ್ಜು ಡೆವಲಪ್ ಆಗೋದು, ಸ್ಟ್ರೆಚ್ ಮಾರ್ಕ್ಸ್ ಆಗೋದು. ಸೊ ಇದೊಂದು ರೀಸನ್ ನಾವು ಹೆಂಗಸರಲ್ಲಿ ಜಾಸ್ತಿ ನೋಡ್ತಾ ಇದೀವಿ. ಯಾಕೆ ಆಫ್ಟರ್ ಪ್ರೆಗ್ನೆನ್ಸಿ ಹೆಂಗಸರೆಲ್ಲ ತುಂಬಾ ದಪ್ಪ ಆಗ್ಬಿಡ್ತಾರಲ್ಲ, ಏನ್ ಕಾರಣ ಅಂತ? ಮೇನ್ಲಿ ನಾವು ಹೇಳ್ಬೋದು, ಇವಾಗ ನೋಡಿ, ಡೆಲಿವರಿ ಪ್ರೆಗ್ನೆನ್ಸಿ ಪೀರಿಯಡ್ ಅಲ್ಲಿ 8 to 10 kgs ಇಸ್ ಅ ನಾರ್ಮಲ್ ಇನ್ಕ್ರೀಸ್. ಇವಾಗ ನಾರ್ಮಲ್ ಡೆಲಿವರಿ ಆದ್ಮೇಲೆ ನಾವು ಏನ್ ಮಾಡ್ತೀವಿ, ಫಿಸಿಕಲ್ ಆಕ್ಟಿವಿಟಿ ಇನ್ಕ್ರೀಸ್ ಮಾಡಬೇಕು, ಬಟ್ ರೆಸ್ಟ್ ಆಗ್ಬಿಡುತ್ತೆ. ಸಿಸೇರಿಯನ್ ಸೆಕ್ಷನ್ ಅಲ್ಲೂ ಸೇಮ್ ಥಿಂಗ್ ನಾವು ನೋಡ್ತೀವಿ. ಅಟ್ ಲೀಸ್ಟ್ 2 to 3 months ನಾವು ರೆಸ್ಟ್ ಅಲ್ಲಿ ಇಟ್ಕೊಳ್ತೀವಿ. ಸೊ
ಏನು ನಾವು ವರ್ಕೌಟ್ ಮಾಡಕ್ಕೆ ಆಗಲ್ಲ, ನಾವು ನಮಗೋಸ್ಕರ ಗಮನ ಕೊಡಕ್ಕಾಗಲ್ಲ. ಸೊ ಏನಾಗ್ಬಿಡುತ್ತೆ, ನಾವು ಮೆಡಿಕಲ್ ಟ್ರೀಟ್ಮೆಂಟ್ ಅಲ್ಲಿದ್ದ ಕಾರಣಕ್ಕೆ, ನಮ್ಗೆ ರೆಸ್ಟ್ ಜಾಸ್ತಿ ಸಿಕ್ಕಿದ ಕಾರಣಕ್ಕೆ ನಮ್ಮಲ್ಲಿ ದೇಹದಲ್ಲಿ ಬೊಜ್ಜಿನಂಶ ಜಾಸ್ತಿ ಬೆಳೀತಾ ಇರುತ್ತೆ. ಯಾಕಂದ್ರೆ ನಾವು ಏನ್ ತಗೊಳ್ತೀವಿ ಅದು ಜೀರ್ಣ ಆಗ್ಲೇಬೇಕು. ಸೊ ಜೀರ್ಣ ಆಗ್ಲಿಲ್ಲ ಅಂದ್ರೆ ಡೆಪಾಸಿಟ್ ಆಗ್ತಾ ಬರುತ್ತೆ. ಸೊ ಇದೊಂದು ನಾವು ಜಾಸ್ತಿ ನೋಡ್ತಾ ಇದೀವಿ ಇತ್ತೀಚೆಗೆ. ಸಿಸೇರಿಯನ್ ಆದ್ಮೇಲೆ ಬೊಜ್ಜು ಜಾಸ್ತಿ ಆಗೋದು, ಇಮಿಡಿಯೇಟ್ಲಿ ಆಫ್ಟರ್ 2 months ಆರ್ ಸೊ ನಾವು ಇನ್ಕ್ರೀಸ್ ವೇಟ್ ನೋಡ್ತೀವಿ. ಕೆಲವರು ಡಿಕ್ರೀಸ್ ಆಗ್ತಾರೆ, ಬಟ್ ಕೆಲವರು ಇನ್ನ ಇನ್ಕ್ರೀಸ್ ಆಗ್ತಾನೆ ಹೋಗ್ತಾರೆ. ಸೊ ಇದೊಂದು ರೀಸನ್ ನಾನು ಹೇಳ್ಬೋದು. ಏನು ಟ್ರೀಟ್ಮೆಂಟ್ಸ್ ಇದೆ V3 ಸ್ಲಿಮ್ ಕೇರ್ ನಲ್ಲಿ? V3 ಇವಾಗ ನಾವು ಮೇನ್ಲಿ ಬಾಡಿ ಕಾಂಪೋಸಿಷನ್ ಅನಾಲಿಸಿಸ್ ಚೆಕ್ ಮಾಡಿಕೊಂಡು ಒಬ್ಬ ವ್ಯಕ್ತಿಯಲ್ಲಿ ಕೊಬ್ಬಿನಂಶ ಎಷ್ಟಿದೆ, ಬೊಜ್ಜಿನಂಶ ಎಷ್ಟಿದೆ, ಹಾಗೂ ದೇಹದಲ್ಲಿ ನೀರಿನಂಶ ಇವೆಲ್ಲ ಒಂದು ಪ್ರೊಪೋರ್ಷನೇಟ್ ಆಗಿರ್ಬೇಕು. ಪ್ರೊಪೋರ್ಷನೇಟ್ ಆಗಿ ಇರ್ಲಿಲ್ಲ ಅಂದ್ರೆ ಅವ್ರದ್ದು ಮೆಟಬಾಲಿಕ್ ಇಂಡೆಕ್ಸ್ ಅಂದ್ರೆ ನಮ್ದು ಒಬೆಸಿಟಿ ಇದು ರೇಟ್ ಗ್ರೇಡ್ ನಾವು ಹೇಳ್ತೀವಿ, ಅದು ಇನ್ಕ್ರೀಸ್ ಆಗ್ತಾ ಬರುತ್ತೆ. ಸೊ ಅಟ್ ದಿ ಏಜ್ ಆಫ್ 20 to 30 ನಾನು ಹೇಳ್ಬೋದು, ಅಟ್ ಲೀಸ್ಟ್ ಮೆನ್ಸ್ ಅಲ್ಲಿ 65 to 70 kgs ಇದ್ರೂ ಓಕೆ. ಬಟ್ ಕೆಲವರು ಇವಾಗ ಹೊಟ್ಟೆ ದಪ್ಪ ಇದೆ, ಬೊಜ್ಜು ಜಾಸ್ತಿ ಇದೆ, ವೇಟ್ ಬಂದ್ಬಿಟ್ಟು ಇವಾಗ 90-100 ಇಸ್ ಕಾಮನ್. 70 ಅಲ್ಲಿ ನಾವು ನೋಡೋಕೆ ಸಿಗಲ್ಲ ಜನರು. ಸೊ ತುಂಬಾ ಜಾಸ್ತಿ ಆಗ್ಬಿಡುತ್ತೆ. ಸೊ V3 ಸ್ಲಿಮ್ ಕೇರ್ ಅಲ್ಲಿ ನಾವು ಮುಖ್ಯವಾಗಿ ಅವರ ಬೊಜ್ಜಿನಂಶ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಅಂದ್ರೆ ಫ್ಯಾಟ್ ರಿಡಕ್ಷನ್ ಬಂದ್ರೇನೆ ಅವರಿಗೆ ಈಸಿಲಿ ಅದು ಮೇಂಟೈನ್ ಮಾಡೋಕೆ ಸಾಧ್ಯ. ಸೊ ನಾವು ಜಿಮ್ ಮಾಡಿನೂ ಫ್ಯಾಟ್ ರಿಡ್ಯೂಸ್ ಮಾಡ್ಬೋದು, ಬಟ್ ಅದು ವಿಗರಸ್ ಎಕ್ಸರ್ಸೈಸ್. ಸೊ V3 ಸ್ಲಿಮ್ ಕೇರ್ ಇಂದ ಮತ್ತು ಜಿಮ್ ಇಂದ ಇದೊಂದೇ ಡಿಫ್ರೆನ್ಸ್ ಏನಂದ್ರೆ ನಾವು ರೆಡ್ಯೂಸ್ ಮಾಡೋದು ಗ್ರಾಜುವಲ್ ಆಗಿ. ಸೊ ಸಡನ್ ರಿಡಕ್ಷನ್ ನಾವು ಕೊಡಲ್ಲ. ಇವಾಗ 5 kg 10 kg ನಾವು 1 ತಿಂಗಳಲ್ಲೂ ಕಮ್ಮಿ ಮಾಡ್ಬೋದು, ಬಟ್ ನಾವು ಅದನ್ನ ಸಜೆಸ್ಟ್ ಮಾಡಲ್ಲ ಜನರಿಗೆ. 10 kgs ನೋಡ್ತೀರಂದ್ರೆ ಅಟ್ ಲೀಸ್ಟ್ ಒಂದು 3 to 4 months ತಗೊಂಡ್ರೇನೆ ಸಹಜ. ಅದು ನಾವು ವೆರಿ ಈಸಿಲಿ ನಾವು ಮೇಂಟೈನ್ ಮಾಡ್ಬೋದು. ಸೊ ನಾವು ಏನು ಡೈಲಿ ಅಟ್ ಲೀಸ್ಟ್ 500 grams ಕಮ್ಮಿ ಆದ್ರೂ ನೆಕ್ಸ್ಟ್ ಡೇ ಅದನ್ನ ಮೇಂಟೈನ್ ಮಾಡಬೇಕು. ಅದು ನಮ್ಮ ಮುಖ್ಯ ಕರ್ತವ್ಯ. ಸೊ ಏನ್ ಕಮ್ಮಿ ಆಗಿದೆ ಮೇಂಟೈನ್ ಮಾಡಿದ್ರೆ ಸಾಕು, ವಾಕಿಂಗ್ ಮಾಡಿದ್ರೆ ಸಾಕು. ಡೆಫಿನೆಟ್ಲಿ V3 ಸ್ಲಿಮ್ ಕೇರಿನ ಪ್ರೊಸೀಜರ್ಸ್ ಮುಖಾಂತರ, ಆಯುರ್ವೇದ ಹಾಗೂ ಫಿಸಿಯೋಥೆರಪಿ ಮುಖಾಂತರ ನಾವು ಈ ಟ್ರೀಟ್ಮೆಂಟ್ ಅಲ್ಲಿ ನಮ್ಗೆ ಫ್ಯಾಟ್ ಅಂಶ ಕಡಿಮೆ ಮಾಡೋದು ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಓಕೆ, ಒಬ್ಬ ಸಾಮಾನ್ಯ ಮನುಷ್ಯನ ತೂಕ ಎಷ್ಟಿರಬೇಕು ಅಂತ? ಓಕೆ, ಮೇನ್ಲಿ ಅವ್ರದ್ದು ಏಜ್ ಮೇಲೆ ಡಿಪೆಂಡ್ ಆಗುತ್ತೆ ಜಾನ್ವಿ. ಹೌದು, ಏಜ್ ಅಂಡ್ ಹೈಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕೆಲವರು 4.8 ಇರ್ತಾರೆ, ಅವ್ರದ್ದು ಹೈಟ್ ಅಟ್ ಲೀಸ್ಟ್ ಹೆಂಗಸರಲ್ಲಿ ನಾವು ನೋಡಿದ್ರೆ ಅಟ್ ಲೀಸ್ಟ್ ಒಂದು 50 kgs ಇದ್ರೂ ಓಕೆ. ಬಟ್ 45-48 ಕೆಲವರು 30 ಇದ್ದಾರೆ. ಸೊ ಅವ್ರದ್ದು ಏಜ್ ಹಾಗೂ ಅವ್ರ ಹೈಟ್ ಪ್ರಕಾರ ದೇ ಮೈಟ್ ಬಿ ಓಕೆ, ಬಟ್ ಅವ್ರಿಗೆ ಇನ್ನ ಜಾಸ್ತಿ ಆಗ್ಬೇಕಂತ ಅನ್ಸುತ್ತೆ. ಬಟ್ ಅವಾಗ ನಾವು ಏನು ಮಾಡಕ್ಕಾಗಲ್ಲ, ವೇಟ್ ಗೇನ್ ಮಾಡಕ್ಕೂ ಆಗಲ್ಲ. ಯಾಕಂದ್ರೆ ದಟ್ ಈಸ್ ಹೌ ದಿಯರ್ ಬಾಡಿ ಇಸ್ ಸಪೋಸ್ ಟು ಬಿ ಅಂತ ನಾನು ಹೇಳ್ಬೋದು. ಅವ್ರಿಗೆ ಅಷ್ಟೇ ಇರಬೇಕು. ನಮ್ಮಲ್ಲಿ ಜನರು ಬರ್ತಾರೆ, ಅವ್ರದ್ದು ಆವರೇಜ್ ಬಾಡಿ ವೇಟ್ ಇರಬೇಕು 55 kgs, ಅವ್ರು 65 ಇಂದ 55ಗೆ ಬರಬೇಕು, 10 kgs ಕಮ್ಮಿ ಆಗ್ಬೇಕು. ಬಟ್ ಅವ್ರಿಗೆ ಏನಂದ್ರೆ ನಾನು 52 ಆಗ್ಬೇಕು, ಬಟ್ ಅದು ನಾಟ್ ಪಾಸಿಬಲ್. ಅಂದ್ರೆ ನಾವು ಮಾಡ್ಬೋದು, ತಿರ್ಗಾ ಅದು ಬಂದ್ಬಿಡ್ತಾರೆ 55ಗೆ. ಸೊ ಒಂದು ಆವರೇಜ್ ಐಡಿಯಲ್ ಬಾಡಿ ವೇಟ್ ಅವ್ರದ್ದು ಬಾಡಿ ಕಾಂಪೋಸಿಷನ್ ಅನಾಲಿಸಿಸ್ ತಗೊಂಡ್ಮೇಲೆ ನಮ್ಗೆ ಅದು ಎಕ್ಸಾಕ್ಟ್ಲಿ ಎಷ್ಟು ಅವ್ರು ಇರ್ಬೇಕಂತ ಗೊತ್ತಾಗುತ್ತೆ. ಆ ಪ್ರೊಪೋರ್ಷನೇಟ್ ಅವರ ಹೈಟ್ ಹಾಗೂ ಅವರ ಏಜ್ ಮುಖಾಂತರನೇ ನಾವು ನಡ್ಸ್ಕೊಳ್ತೀವಿ. ಇದ್ರ ಪ್ರಕಾರನೇ ನಾವು ಮಾಡೋದು. ಸೊ ಅತಿ ಕಮ್ಮಿ ಹಾಗೂ ಏನೋ ಅಟ್ ಲೀಸ್ಟ್ ನಾವು ಆ ರೇಂಜ್ ತನಕ ನಾವು ಮುಟ್ಕೊಳ್ತೀವಿ. ಬಟ್ ಅದಕ್ಕಿಂತ ನಾವು ಕಮ್ಮಿ ಎಷ್ಟು ಡಿಮಾಂಡ್ ಮಾಡಿದ್ರು ನಾವು ಮಾಡ್ಕೊಳ್ಳಲ್ಲ. ಒಬೆಸಿಟಿ ಇಟ್ ಸೆಲ್ಫ್ ಇಸ್ ಎ ಪ್ರಾಬ್ಲಮ್. ಅದು ಬೇರೆ ಸಮಸ್ಯೆಗಳಿಗೆ ರಾಮಬಾಣ ಆಗುತ್ತೆ. ಈಗ ಕೆಲವರು BP ಇರುತ್ತೆ, ಆ ಪೇಷಂಟ್ಗಳು ನಿಮ್ಮ ಹತ್ರ ಬಂದಾಗ ಈ ಕಡೆ ಅವ್ರಿಗೆ ಒಬೆಸಿಟಿ ಟ್ರೀಟ್ಮೆಂಟ್ ಕೊಡೋದಕ್ಕೆ ನಿಮ್ಗೆ ಏನಾದ್ರೂ ಕಷ್ಟ ಆಗುತ್ತಾ, ಅಥವಾ ಅವ್ರಿಗೆ ಯಾವ ತರನಾದಂತಹ ಟ್ರೀಟ್ಮೆಂಟ್? ಮೇನ್ಲಿ ಇವಾಗ ಒಬೆಸಿಟಿ ಡಯಾಬಿಟೀಸ್ ಹಾಗೂ ಹೈಪರ್ ಟೆನ್ಷನ್ ಇದ್ದವ್ರು ತುಂಬಾ ಜನ ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ಬೊಜ್ಜಿನಂಶನೂ ಒಂದು ಬಹಳ ದೊಡ್ಡ ಸಮಸ್ಯೆ. ಇವಾಗ ತೂಕ ಕಮ್ಮಿ ಮಾಡ್ಲಿಲ್ಲ ಅಂದ್ರೆ ತಿರ್ಗಾ ಕಂಟ್ರೋಲಿಗೆ ಬರಲ್ಲ, ಶುಗರ್ ಕಂಟ್ರೋಲಿಗೆ ಬರಲ್ಲ, BP ಕಂಟ್ರೋಲಿಗೆ ಬರಲ್ಲ. ಸೊ ಇವೆರಡು ನಾವು ಕ್ಯೂರ್ ಮಾಡೋಕ್ಕಾಗಲ್ಲ ಕಂಪ್ಲೀಟ್ಲಿ, ಬಟ್ ನಾರ್ಮಲಿಗೆ ನಾವು ತಗೊಂಡ್ ಬರ್ಬೋದು. ಸೊ ಲೈಫ್ ಲಾಂಗ್ ಇದ್ದೇ ಇರುತ್ತೆ, ಬಟ್ ಕಂಟ್ರೋಲ್ ಅಲ್ಲಿ ಇದ್ರೇನೆ ಬೆಟರ್. ಇವಾಗ ನಮ್ ಟ್ರೀಟ್ಮೆಂಟ್ ಅಲ್ಲಿ ನಾವು ಯಾವುದೇ ಮೆಡಿಸಿನ್ಸ್ ಅವ್ರು ತಗೊಳ್ಳುವಂತಿರೋ ಮೆಡಿಸಿನ್ಸ್ ನಾವು ಸ್ಟಾಪ್ ಮಾಡಲ್ಲ. ಅವ್ರು ಏನ್ ತಗೊಳ್ತಾರೆ ಅದನ್ನ ಕಂಟಿನ್ಯೂ ಆಗೇ ಆಗುತ್ತೆ. ಬಟ್ ಅದ್ರ ಜೊತೆಗೆ ತೂಕ ಹೇಗೆ ಅವರು ವಿದೌಟ್ ಮೆಡಿಸಿನ್ಸ್, ವಿದೌಟ್ ಸರ್ಜರೀಸ್, ವಿದೌಟ್ ಡ್ರಗ್ಸ್, ಯಾವುದೇ ಇಂಟೇಕ್ ಇಲ್ಲದೆ ನಾವು ಕಮ್ಮಿ ಮಾಡಿಸುವಾಗ ಅವ್ರದ್ದು ಆಟೋಮ್ಯಾಟಿಕಲಿ ಏನ್ ಅವ್ರ ಮೊದಲು ಮೆಡಿಸಿನ್ಸ್ ತಗೊಳ್ತಾ ಇದ್ದಾರೆ ನೋಡಿ, ಅದನ್ನು ಅವ್ರದ್ದು ಡೋಸೇಜ್ ಕಮ್ಮಿ ಆಗ್ತಾನೆ ಬರುತ್ತೆ. ಯಾಕಂದ್ರೆ ಎವ್ರಿ 2-3 months ಮೆಡಿಕಲ್ ರೂಟೀನ್ ಚೆಕ್ಅಪ್ ಇದ್ದೇ ಇರುತ್ತೆ. ಸೊ ಅದ್ರ ಪ್ರಕಾರ ಅವ್ರದ್ದು ಪರ್ಸನಲ್ ಡಾಕ್ಟರ್ ಕೂಡ ಅವರಿಗೆ ಕಮ್ಮಿ ಮಾಡೇ ಮಾಡ್ತಾರೆ. ನಿಮ್ಮ ಪೀರಿಯಡ್ ಆಫ್ ಟ್ರೀಟ್ಮೆಂಟ್ ಮತ್ತೆ ಕಾಸ್ಟ್ ಆಫ್ ಟ್ರೀಟ್ಮೆಂಟ್ ಎಲ್ಲ ಏನಿರುತ್ತೆ? ಓಕೆ, ಪೀರಿಯಡ್ ಆಫ್ ಟ್ರೀಟ್ಮೆಂಟ್ ಮೇನ್ಲಿ ನಾನು ಹೇಳ್ಬೋದು ಅಂದ್ರೆ ಇವಾಗ 5 kg ನೀವು ಕಮ್ಮಿ ಮಾಡ್ಲಿಕ್ಕೆ ನೋಡ್ತೀನಿ ಅಂದ್ರೆ ಇಟ್ ಇಸ್ 1.5 months.
ನಾವು ಪರ್ ಮಂತ್ 3 to 4 kgs ಕಮ್ಮಿ ಮಾಡೋ ಟಾರ್ಗೆಟ್ ಇಡ್ತೀವಿ. ಇದ್ರ ಜೊತೆಗೆ ನಾವು ಅವ್ರಿಗೆ ಕೊಬ್ಬಿನಂಶನೂ ಕಟ್ತೀವಿ. ಸೊ 1.5 month ಅಲ್ಲಿ ನಮ್ಮ ಇಂಟೆನ್ಷನ್ ಬರೀ 5 kg ತೂಕ ಅಲ್ಲ. ಸೊ 1.5 month ಅಲ್ಲಿ ನಾವು ಡೆಫಿನೆಟ್ಲಿ ಕೊಬ್ಬಿನಂಶ ಹಾಗೂ ಬೊಜ್ಜಿನಂಶನೂ ಟಾರ್ಗೆಟ್ ಮಾಡ್ತೀವಿ. 10 kgs ಪ್ಯಾಕೇಜ್ ಎಲ್ಲಾದ್ರೂ ಅಕಸ್ಮಾತ್ ತಗೊಳ್ತಾ ಇದ್ದಾರೆ ಅಂದ್ರೆ 3 to 4 months ರೇಂಜ್ ಮೇಲೆನೆ ನಾವು ಕ್ಲಿಯರ್ ಮಾಡಬೇಕು. 15 kgs ಅಟ್ಲೀಸ್ಟ್ ಒಂದು 6 months ಆವರೇಜ್ ಅಲ್ಲಿ ಇಟ್ಕೊಳ್ಬಹುದು. ವೀಕ್ಷಕರೇ, ಬಿ ಹೆಲ್ದಿ ಕಾರ್ಯಕ್ರಮಕ್ಕೆ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು. ಒಬೆಸಿಟಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ಅದಕ್ಕೂ ಮುನ್ನ ಬಿ ಹೆಲ್ದಿ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಬ್ರೇಕ್. ರೇಮಂಡ್ ಶಾಪ್ ಇದೀಗ ರಾಜರಾಜೇಶ್ವರಿ ನಗರ, ಮೈಸೂರು ರೋಡ್ ಮತ್ತು ನಾಗರಭಾವಿ ಬಿಡಿಎ ಕಾಂಪ್ಲೆಕ್ಸ್ ಎದುರು ಬೆಂಗಳೂರಿನಲ್ಲಿ. ಈ ಪ್ರಪಂಚದಲ್ಲಿ ನನಗೆ ಇಷ್ಟ ಆಗದಿರೋ ಹೆಸರು ರಂಗ. ಅಲ್ಲಿಂದ ಕೈ ತೆಗಿಯೋ ಜೊಲ್ಲು. What is this silly meeting? What is this? ಕಿಕ್ಕೆ ಕೊಡ್ತೀನಿ ನೋಡು, ಕಿಕ್ಕು. ಮೆಹಲ್ದಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್ ಆಂಜಲಿಟಾ, ನೀವು ಹೇಳ್ತಾ ಇದ್ರು ನಿಮ್ಮ V3 ಸ್ಲಿಮ್ ಕೇರ್ ಸೆಂಟರ್ ನಲ್ಲಿ ಫಿಸಿಯೋಥೆರಪಿ ಮತ್ತೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ಸ್ ನ ಒಬೆಸಿಟಿ ಕಮ್ಮಿ ಮಾಡೋದಕ್ಕೆ ಕೊಡ್ತೀವಿ ಅಂತ. ಯಾವ ತರನಾದಂತಹ ಟ್ರೀಟ್ಮೆಂಟ್ ಅದು? ಆಯುರ್ವೇದಿಕ್ ಟ್ರೀಟ್ಮೆಂಟ್ ಬಂದು ನಾವು ಎಕ್ಸ್ಟರ್ನಲಿ ಮಸಾಜ್ ಮುಖಾಂತರನೇ ನಡೆಸ್ಕೊಳ್ತಾ ಇರೋದು. ಹಾಗೂ ಆಲೋವೆರಾ ಜೆಲ್ ಥೆರಪಿ ಅಂಡ್ ಹರ್ಬಲ್ ಅಂದ್ರೆ ಮೇನ್ಲಿ ಆಯುರ್ವೇದಿಕ್ ಮಸಾಜ್ ಅಲ್ಲಿ ಏನ್ ಬರುತ್ತಂದ್ರೆ ನಾವು ಎಕ್ಸ್ಟರ್ನಲ್ ಮಸಾಜ್ ಕೊಡುವಾಗ ಸೆಲ್ಯುಲಾರ್ ರಿಡಕ್ಷನ್ ಆಗುತ್ತೆ. ಸೊ ದೇಹದಲ್ಲಿ ನಾವು ಚರ್ಮದ ಒಂದು 3 ಲೇಯರ್ ಇರುತ್ತೆ, ಅದರಲ್ಲೇ ಕೊಬ್ಬಿನಂಶ ಇರೋದು. ಸೊ ಇವಾಗ ಕೊಬ್ಬಿನ ಮೇಲೆ ಇರೋದು ನೀರಿನಂಶ. ಸೊ ಇವಾಗ ಮೇನ್ಲಿ ನಾವು ವೇಟ್ ಲಾಸ್ ನೋಡ್ತಾ ಇದ್ದಾರೆ, ಬರೇ ನಮ್ಗೆ ನೀರ್ ಕಮ್ಮಿ ಆಗ್ತಾ ಬರುತ್ತೆ. ಬಟ್ ಕೊಬ್ಬಿನಂಶ ಕಡಿಮೆ ಮಾಡ್ಬೇಕಂದ್ರೆ ನಾವು ಆಯುರ್ವೇದಿಕ್ ಟ್ರೀಟ್ಮೆಂಟ್ ನಮ್ದು ಡೀಪ್ ಮಸಾಜ್ ಟ್ರೀಟ್ಮೆಂಟ್ ಹಾಗೂ ಸೆಲ್ಯುಲಾರ್ ರಿಡಕ್ಷನ್, ಬ್ಲಾಂಕೆಟ್ ಥೆರಪಿ, ಈ ಟ್ರೀಟ್ಮೆಂಟ್ಸ್ ಇಂದ ಏನಾಗುತ್ತಂದ್ರೆ ಮೇನ್ಲಿ ಕೊಬ್ಬಿನಂಶ ಕಡಿಮೆ ಆಗೋದೇ ಸಹಜ ಅದರಲ್ಲಿ. ಸೊ ಕೊಬ್ಬಿನಂಶ ಕರಗ್ತಾ ಅದು ಫ್ಯಾಟಿ ಆಸಿಡ್ಸ್ ಅಲ್ಲಿ ಕನ್ವರ್ಟ್ ಆಗುತ್ತೆ. ಸೊ ದೇಹದಲ್ಲಿ ಒಂದು ಮೆಕ್ಯಾನಿಸಮ್ ಆಗೇ ಆಗುತ್ತೆ, ಇದು ನಮ್ಮ ಮೂತ್ರ ಹಾಗೂ ಬೆವರ ಮುಖಾಂತರ ಪಾಸ್ ಔಟ್ ಆಗ್ಬಿಡುತ್ತೆ. ಸೊ ಇದು ಫ್ಯಾಟ್ ರಿಡಕ್ಷನ್ ನಾವು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಅಲ್ಲಿ ನಮ್ಮ ಮಸಾಜ್ ಮುಖಾಂತರನೇ ಮಾಡಿಸೋದು. ಸೊ ಯಾವುದೇ ನಾವು ಇಂಟೇಕ್ ಆಯುರ್ವೇದ ಇಂಟೇಕ್ ನಾವು ಕೊಡಲ್ಲ. ಆದ್ಮೇಲೆ ನಾವು ಒಂದು ಪ್ಯಾಕ್ ಹಚ್ಚಿಸ್ತೀವಿ. ಯಾಕಂದ್ರೆ ಈ ಥರ್ಮೋ ಪ್ಯಾಕ್ ಅಂದ್ರೆ ನಮ್ದು ಹರ್ಬಲ್ ಟ್ರೀಟ್ಮೆಂಟ್ ಆಲೋವೆರಾ ಜೆಲ್ ಪ್ಯಾಕು ಇದೆ. ಇದರಿಂದ ಬಾಡಿ ಟೈಟ್ನಿಂಗ್ ಬರುತ್ತೆ. ಸೊ ನಾವು ಏನ್ ವೇಟ್ ಕಮ್ಮಿ ಆಗ್ತಾ ಇದ್ದೀವಿ, ನಮ್ಗೆ ಸ್ಕಿನ್ ಸ್ಯಾಗ್ ಆಗ್ಬಾರ್ದು. ಸೊ ನಮ್ ಏಮ್ ಏನಂದ್ರೆ ವೇಟ್ ಕಮ್ಮಿ ಆಗ್ಬೇಕು, ಅದ್ರ ಜೊತೆಗೆ ಸ್ಕಿನ್ ಟೈಟ್ ಇರಬೇಕು. ಸೊ ಇಮಿಡಿಯೇಟ್ಲಿ ಪ್ರೊಸೀಜರ್ ಟೈಟ್ನಿಂಗ್ ಇದ್ದೇ ಇರುತ್ತೆ. ಸೊ ಇದು ಆಯುರ್ವೇದ ಮುಖಾಂತರ ನಾವು ಮಾಡಿಸೋದು. ಫಿಸಿಯೋಥೆರಪಿಯಲ್ಲಿ ನಾವು ಲೇಸರ್ ಟ್ರೀಟ್ಮೆಂಟ್ ಮುಖಾಂತರ ಮಾಡ್ತಾ ಇದ್ದೀವಿ. ಹಾಗೂ ನಮ್ದು ಬ್ಲಾಂಕೆಟ್ ಥೆರಪಿ, ಥೆರಪಿ ಅಂತ ನಾವು ಹೇಳ್ತೀವಿ. ಸೊ ಈ ಲೇಸರ್ ಟ್ರೀಟ್ಮೆಂಟ್ ಅನ್ನ ನಾವು ಹೇಳ್ತೀವಿ ಲೈಪೋ ಲೇಸರ್ ಬಂದ ಒಂದು ಟೆಕ್ನಿಕ್ ಇವಾಗ ಇತ್ತೀಚೆಗೆ ಸ್ಟಾರ್ಟ್ ಆಗಿದೆ. ಈ ಟೆಕ್ನಿಕ್ ಅಲ್ಲಿ ಏನಾಗುತ್ತೆ, ಫಾಸ್ಟ್ ಆಗಿ ಫ್ಯಾಟ್ ರಿಡಕ್ಷನ್ ಬೇಗ ಆಗುತ್ತೆ. ಸೊ ಇದು ವಾರಕ್ಕೆ ಒಂದೇ ಸಲ ಮಾಡಿಸ್ಕೊಳ್ಳೋದು. ವಾರಕ್ಕೆ ಒಂದ್ಸಲ 1.5 hour ಟ್ರೀಟ್ಮೆಂಟ್ ಇರುತ್ತೆ. ಸೊ ಈ 1.5 hour ಟ್ರೀಟ್ಮೆಂಟ್ ಅಲ್ಲಿ ಫ್ಯಾಟ್ ಬ್ರೇಕೇಜ್ ಇರುತ್ತೆ ಲೇಸರ್ ಟ್ರೀಟ್ಮೆಂಟ್ ಮುಖಾಂತರ. ಇಮಿಡಿಯೇಟ್ಲಿ ಮಸಾಜ್ ಇರುತ್ತೆ, ಇದರಲ್ಲಿ ನಾವು ಫ್ಯಾಟ್ ಡ್ರೈನೇಜ್ ಮಾಡ್ತೀವಿ. ಸೊ ಏನ್ ಕೊಬ್ಬಿನಂಶ ಕರಗಿದೆ ಅದು ಡ್ರೈನ್ ಆಗಬೇಕು. ಸೊ ಇದೊಂದು ಲೈಪೋ ಲೇಸರ್ ಟ್ರೀಟ್ಮೆಂಟ್ ಅಂತ. ಇದ್ರ ಜೊತೆಗೆ ಕ್ಯಾವಿಟೇಷನ್ಸ್ ಇದೆ, ರೇಡಿಯೋ ಫ್ರೀಕ್ವೆನ್ಸಿ ಇದೆ. ಇದೆಲ್ಲ ಏನ್ ಮಾಡುತ್ತಂದ್ರೆ ಬೊಜ್ಜಿನಂಶ ಮೇಲೆ ಟಾರ್ಗೆಟ್ ಮಾಡ್ತಾರೆ. ಸೊ ಫಿಸಿಯೋಥೆರಪಿ ಬಂದು ಒಂದೊಂದು ಭಾಗಕ್ಕೆ, ಇವಾಗ ತೋಳ್ ಮೇಲೆ ಇರ್ಬೋದು, ತೊಡೆ ಮೇಲೆ, ಹೊಟ್ಟೆ ಭಾಗ, ಸೊಂಟ ಭಾಗ, ಹಿಪ್ಸ್ ರೀಜನ್. ಸೊ ಈ ಭಾಗಕ್ಕೆ ನಾವು ಲೈಪೋ ಲೇಸರ್, ಕ್ಯಾವಿಟೇಷನ್, ರೇಡಿಯೋ ಫ್ರೀಕ್ವೆನ್ಸಿ ಮಾಡ್ತಾ ಇದ್ದೀವಿ. ಸೊ ಆವಾಗ ಬರೇ ಒಂದು ಜಾಗದ ಬೊಜ್ಜಿನಂಶ ಕಡಿಮೆ ಆಗ್ತಾ ಬರುತ್ತೆ. ಸೊ ಸ್ಟ್ರಕ್ಚರ್ ವೈಸ್ ಸಣ್ಣ ಆಗ್ತಾರೆ ಹಾಗೂ ಆಯುರ್ವೇದದಲ್ಲಿ ಓವರ್ ಆಲ್ ಬಾಡಿ ವೈಸ್ ಸಣ್ಣ ಆಗ್ತಾರೆ. ಕಾಲರ್ ರೆಡಿ ಇದ್ದಾರೆ. ಬೆಳಗಾಂನಿಂದ ಸುಷ್ಮಾ ಅನ್ನೋರು ಕಾಲ್ ಮಾಡಿದ್ದಾರೆ. ಸುಷ್ಮಾ ಅವರೇ? ಹಲೋ ಮೇಡಮ್. ಹಲೋ. ಓಕೆ, ಡಾಕ್ಟರ್ ಆಂಜಲಿಟಾ ಇದ್ದಾರೆ, ತಮ್ಮ ಸಮಸ್ಯೆ ಬಗ್ಗೆ ಮಾತನಾಡಿ. ಓಕೆ ಮೇಡಮ್. ಹೇಳಿ ಸುಷ್ಮಾ ಅವರೇ.
ನಮ್ದು ಡೆಲಿವರಿ ಆದಂತ ಸರ್ ಮೇಡಮ್ ತೂಕ ಹೆಚ್ಚಾಗಿದೆ, ಹೊಟ್ಟೆ ಭಾಗ ತುಂಬಾ ಕೊಬ್ಬು ಉಳಿದಿದೆ ಮೇಡಮ್. ಓಕೆ, ನಿಮ್ ವಯಸ್ಸು ಎಷ್ಟು ಸುಷ್ಮಾ ಅವರೇ? 27 ಮೇಡಮ್. 27. ಸಿಸೇರಿಯನ್ ನಾರ್ಮಲ್ ಆಗಿರೋದು? ಸಿಸೇರಿಯನ್ ಸರ್. ಓಕೆ, ನೀವು ಬೆಲ್ಗಾಮಿಂದ ಕರೆ ಮಾಡ್ತಿದ್ದೀರಲ್ವಾ? ಹೌದು ಮೇಡಮ್. ಓಕೆ, ನೀವು ವಾರಕ್ಕೆ ಅಟ್ಲೀಸ್ಟ್ ಒಂದ್ಸಲ ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಳ್ಬಹುದು ಸುಷ್ಮಾ ಅವರೇ. ನಾವು ಏನ್ ಮಾಡ್ತೀವಿ ಅಂದ್ರೆ ಬರೇ ನಿಮ್ ಬೊಜ್ಜಿನ ಅಂಶ, ಇವಾಗ ನಿಮ್ಗೆ ಸಮಸ್ಯೆ ಇರೋದು ಬರೇ ಹೊಟ್ಟೆ ಭಾಗದ ಮೇಲೆ, ಸೊ ಹೊಟ್ಟೆ ಲೂಸು ಇದೆ ಅಂತ ನಾನು ಅನ್ಸ್ಕೊಳ್ತೀನಿ. ಇವಾಗ ನಾವು ಮೇನ್ ಟ್ರೀಟ್ಮೆಂಟ್, ನಮ್ ಟ್ರೀಟ್ಮೆಂಟ್ ಲೈಪೋ ಲೇಸರ್ ಕ್ಯಾವಿಟೇಷನ್ ಮುಖಾಂತರ ಏನಾಗುತ್ತೆ ಅಂದ್ರೆ ಬರೇ ಬೊಜ್ಜಿನ ಅಂಶ ನಿಮ್ಗೆ ಕಡಿಮೆ ಮಾಡಿಸ್ತೀವಿ. ಸೊ ವಾರಕ್ಕೆ ಒಂದ್ಸಲ, ಇಲ್ಲಾಂದ್ರೆ ಇದು 10 ದಿವಸಕ್ಕೆ ಒಂದ್ಸಲ ಬಂದು ಟ್ರೀಟ್ಮೆಂಟ್ ತಗೊಳ್ಳೋದು. ನೀವು ಇಲ್ಲೇ ಇರ್ಬೇಕಂತ ಏನಿಲ್ಲ, ನೀವು ಬಂದು ಹೋಗ್ಬೋದು. ಇದು ಬರೇ ಒಂದೂವರೆ ಗಂಟೆ ಟ್ರೀಟ್ಮೆಂಟ್, ನೀವು ತಕೊಂಡು ವಾಪಸ್ ಹೋಗ್ಬೋದು. ಓಕೆ, ಈಗ ಬ್ಯಾಂಗ್ಳೂರ್ನಿಂದ ಶ್ವೇತಾ ಅನ್ನೋರು ಕಾಲ್ ಮಾಡಿದ್ದಾರೆ. ಶ್ವೇತಾ ಅವರೇ, ಹಲೋ ಶ್ವೇತಾ ಅವರೇ. ಹೌದು, ನಮಸ್ತೆ ಮೇಡಮ್. ನಮಸ್ತೆ ಶ್ವೇತಾ ಅವರೇ, ಡಾಕ್ಟರ್ ಆಂಜಲಿಟಾ ಇದ್ದಾರೆ, ಮಾತನಾಡಿ. ಹಲೋ, ಹೇಳಿ ಶ್ವೇತಾ ಅವರೇ. ಮೇಡಮ್ ನನ್ನ ಹೆಸರು ಶ್ವೇತಾ ಅಂತ. ಎಸ್. ನನ್ನ ಏಜ್ ಬಂದು ಇವಾಗ 24 ಇಯರ್ಸ್. ಓಕೆ ಓಕೆ, ನನ್ಗೆ ಆಕ್ಚುಲಿ ಅಂಡರ್ ಆರ್ಮ್ಸ್ ಕಂಕಳಿನ ಕೆಳಗಡೆ ಟೈಪ್ ಇದೆ. ಅದು ಏನಂತ ಮೆಡಿಸಿನ್ ತಗೊಂಡ್ರು ಅದು ಬೊಜ್ಜು ಅಂತಾರೆ. ಇದುವರೆಗೂ ಏನು ತಗೊಂಡಿಲ್ಲ ನಾನು ಆಕ್ಚುಲಿ ಅದಕ್ಕೆ. ಆದ್ರೆ ನನ್ಗೆ ಮಗು ಆಗಿದೆ, ಅಂದ್ರೆ ನನ್ಗೆ ಹೊಟ್ಟೆ ಎಲ್ಲ ದಪ್ಪ ಏನಿಲ್ಲ, ಫ್ಯಾಟ್ ಇದೆ. ಸೊ ಬರೇ ಒಂದೇ ಜಾಗದಲ್ಲಿ ನಿಮ್ಗೆ ಫ್ಯಾಟ್ ಡೆಪಾಸಿಟ್ ಆಗಿದೆ ಅಲ್ವಾ? ಹೌದು, ಆಕ್ಚುಲಿ ಟೈಲ್ಸ್ ಎಲ್ಲ ಸ್ವಲ್ಪ ನನ್ಗೆ ನಾರ್ಮಲ್ ಚಿಕ್ಕ ಏಜ್ ಇಂದನೂ ಆತರ ಇದೆ. ಓಕೆ, ಆದ್ರೆ ಇದು ಅಂಡರ್ ಆರ್ಮ್ಸ್ ಕೆಳಗಡೆ ಸ್ವಲ್ಪ ನನಗೆ ಬೊಜ್ಜು ಟೈಪ್ ಇದೆ. ಏನಾದ್ರೂ ಮೆಡಿಕಲ್ ತೊಂದರೆ ಇದೆಯಾ ನಿಮ್ಗೆ ಶ್ವೇತಾ ಅವರೇ? ಇಲ್ಲ ಮೇಡಮ್, ಯಾವುದೇ ರೀತಿ ನನಗೆ ತೊಂದರೆ ಇಲ್ಲ ಆರೋಗ್ಯದಲ್ಲಿ. ಸೊ ನೀವು ನಮ್ ಸೆಂಟರ್ಗೆ ಬಂದ್ರೆ, BTM ಸೆಂಟರ್ ಅಲ್ಲಿ ನಾನು ಇರ್ತೀನಿ. ನೀವು ಇಲ್ಲಿ ಬಂದಾಗ ನಾವು ಏನ್ ಮಾಡ್ತೀವಿ ಅಂದ್ರೆ ನಿಮ್ ಫ್ಯಾಟ್ ಡೆಪಾಸಿಷನ್ ಒಂದೇ ಭಾಗದಲ್ಲಿ ಎಷ್ಟು ಫ್ಯಾಟ್ ಡೆಪಾಸಿಟ್ ಆಗಿದೆ ಅಂತ ನಾವು ತಿಳ್ಕೊಳ್ಬಹುದು. ಸೊ ಅವಾಗ ಏನಾಗುತ್ತಂದ್ರೆ ನಾವು ಮೇನ್ಲಿ ನಿಮ್ಗೆ ಆ ಭಾಗದಲ್ಲೇ ಟ್ರೀಟ್ಮೆಂಟ್ ಕೊಡಿಸ್ತೀವಿ. ಸೊ ಬರೇ ಕ್ಯಾವಿಟೇಷನ್ ಟ್ರೀಟ್ಮೆಂಟ್, ರೇಡಿಯೋ ಫ್ರೀಕ್ವೆನ್ಸಿ ಟ್ರೀಟ್ಮೆಂಟ್, ಲೈಪೋ, ಇದೆಲ್ಲ ಬಹಳ ಒಳ್ಳೆ ಟ್ರೀಟ್ಮೆಂಟ್. ನೀವು ಇಮಿಡಿಯೇಟ್ಲಿ ಒಂದು 3rd ಸಿಟ್ಟಿಂಗ್ ಅಲ್ಲೇ ನಾನು ಹೇಳ್ಬೋದು, ಯು ವಿಲ್ ಸಿ ಟ್ರೆಮೆಂಡಸ್ ಡಿಫರೆನ್ಸ್. ಸೊ ನಿಮ್ಗೆ ಇಂಚ್ ಲಾಸ್ ಅಂದ್ರೆ ಬರೇ ಏನ್ ಫ್ಯಾಟ್ ಡೆಪಾಸಿಟ್ ಆಗಿದೆ ನೋಡಿ, ಅದು ಕಡಿಮೆ ಆಗ್ತಾ ಬರುತ್ತೆ. ಓಕೆ ಓಕೆ, ಥ್ಯಾಂಕ್ ಯು ಶ್ವೇತಾ ಕಾಲ್ ಮಾಡಿದಕ್ಕಾಗಿ. ಡಾಕ್ಟರ್ ಆಂಜಲಿಟಾ, ನೀವು ಹೇಳ್ತಾ ಇದ್ರಿ ಫಿಸಿಯೋಥೆರಪಿ ಏನು ಲೇಸರ್ ಟ್ರೀಟ್ಮೆಂಟ್ ವೀಕ್ಲಿ ಒನ್ಸ್ ಇರುತ್ತೆ ಅಂತ. ಮಸಾಜಸ್ ಎಲ್ಲ? ಮಸಾಜಸ್ ಬಂದು ನಾವು ವೀಕ್ಲಿ 2 times 3 times ಮಾಡ್ಬೋದು. ಸೊ ಅದಕ್ಕೆ ಏನ್ ತೊಂದರೆ ಆಗಲ್ಲ. ಬಟ್ ಡೈಲಿ ಕೊಡಲ್ಲ, ವಾರಕ್ಕೆ ಆಲ್ಟರ್ನೇಟ್ ಡೇಸ್ ಅಂತ ನಾವು ಹಿಡ್ಕೊಳ್ಬಹುದು. ಇಲ್ಲಾಂದ್ರೆ ವಾರಕ್ಕೆ 2 ಸಲ ಮಾಡಿದ್ರು ಸಾಕು. ಬಟ್ ಲೇಸರ್ ಟ್ರೀಟ್ಮೆಂಟ್ ಬಂದ್ಬಿಟ್ಟು ಅದ್ರ ಇಫೆಕ್ಟ್ ನಮ್ಗೆ ಅಟ್ಲೀಸ್ಟ್ 1 week ತನಕ, ಇಲ್ಲಾಂದ್ರೆ 10 ತನಕ ಇರುತ್ತೆ. ಸೊ ಆ ಫ್ಯಾಟ್ ರಿಡಕ್ಷನ್ ಆಗ್ತಾನೆ ಹೋಗುತ್ತೆ. ಸೊ ವೀಕ್ಲಿ ಒನ್ಸ್ ಮಾಡಿದ್ರೆ ಸಾಕು. ನಾವು ಲೋ ಫ್ರೀಕ್ವೆನ್ಸಿ ಇಂಟೆನ್ಸಿಟಿ ಇರ್ತೀವಿ, ಹೈ ಫ್ರೀಕ್ವೆನ್ಸಿ ಇರಲ್ಲ. ಸೊ ಇದ್ರಲ್ಲಿ ನಮ್ಗೆ ಫ್ಯಾಟ್ ಕಮ್ಮಿ ಆಗ್ತಾ ಬರುತ್ತೆ. ಸೊ ಫಸ್ಟ್ ಸಿಟ್ಟಿಂಗ್ ಇಂದ ಸೆಕೆಂಡ್ ಸಿಟ್ಟಿಂಗ್ ಅಲ್ಲೇ ನೀವು 1.5 ಇಂಚಿಂದ 2 ಇಂಚ್ ತನಕ ಡಿಫ್ರೆನ್ಸ್ ನೋಡ್ಬೋದು. ಸೊ ಓವರ್ ಆಲ್ ಒಂದು ಆವರೇಜ್ 5 ಸಿಟ್ಟಿಂಗ್ಸ್ ಅಗತ್ಯ ಇದೆ. ಸೊ 5 ಸಿಟ್ಟಿಂಗ್ 5 to 7 inches ವರೆಗೂ ನಾವು ಡಿಫ್ರೆನ್ಸ್ ತೋರಿಸಿದೀವಿ. ಸೊ ಏಜ್ ಗ್ರೂಪ್ಸ್ ಏನು ನಾವು ಲಿಮಿಟೇಷನ್ಸ್ ಇಡಲ್ಲ. ಲೈಪೋ ಲೇಸರಿಗೆ ಮೇನ್ಲಿ ಅಬವ್ 18 ಇಂದ 80 ವರೆಗೂ ಹೋಗಿದ್ದೀವಿ. ಸೊ 80 year oldಗೂ ನಾವು ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ. ಸೊ ಇದರಲ್ಲಿ ಯಾವುದೇ ಏಜ್ ಬಾರ್ ಇಲ್ಲ. ಸೊ ಸೈಡ್ ಎಫೆಕ್ಟ್ಸ್ ಏನು ಇರೋದಿಲ್ವಾ? ಇಲ್ಲ, ಸೈಡ್ ಎಫೆಕ್ಟ್ ಬಂದು ನಾವು ಇಂಟೇಕ್ ಏನು ಕೊಡ್ತಾ ಇಲ್ಲ. ಸೊ ಲೇಸರ್ ಟ್ರೀಟ್ಮೆಂಟ್ ಬಂದು ನಾವು ಲೋ ಫ್ರೀಕ್ವೆನ್ಸಿನೇ ಕೊಡ್ತಾ ಇರೋದು. ಒಂದು ಏಜ್ ಗ್ರೂಪಿಗೆ ಇಷ್ಟೇ ಇಂಟೆನ್ಸಿಟಿ ಇರಬೇಕು, ಅದನ್ನ ಮೀರಿ ನಾವು ಕೊಡಬಾರ್ದು ಅಂತ ಇರುತ್ತೆ. ಸೊ ರಿಸರ್ಚ್ ಪ್ರಕಾರ ಇಷ್ಟೇ ನಾವು ಫಾಲೋ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಡೆಫಿನೆಟ್ಲಿ ನಿಮ್ಗೆ ಯಾವುದೇ ಸೈಡ್ ಎಫೆಕ್ಟ್ಸ್ ಕಂಡು ಬರಲ್ಲ. ನೀವು ಟ್ರೀಟ್ಮೆಂಟ್ ಜೊತೆಗೆ ಫುಡ್ ಅಲ್ಲಿ ಏನಾದ್ರು ಡಯಟ್ ಏನಾದ್ರು ಹೇಳ್ತೀರಾ? ಡಯಟ್ ಡೆಫಿನೆಟ್ಲಿ ನೋಡಿ, ಇವಾಗ ನಾವು ಏನ್ ತಗೊಳ್ಬೇಕು, ಏನ್ ತಗೊಳ್ಬಾರ್ದು ಅದು ನಾವು ಟ್ರೈನ್ ಮಾಡ್ತೀವಿ. ಅಂದ್ರೆ ಲಿಮಿಟೇಷನ್ಸ್ ಇದ್ದೇ ಇರುತ್ತೆ. ಇವಾಗ ನೋಡಿ, ನಾವು ಯಾವುದೇ ಒಂದು ವೇಟ್ ಲಾಸ್ ಇದ್ರು ಫ್ಯಾಟ್ ಅಂಶ ಕಡಿಮೆ ಮಾಡಿ, ಅನ್ನದ ಅಂಶ ಕಡಿಮೆ ಮಾಡಿ ಅಂತ ನಾವು ಬೇಸಿಕ್ ಟ್ರೀಟ್ಮೆಂಟ್, ಬೇಸಿಕ್ ಡಯಟ್ ಕಂಟ್ರೋಲ್ ಇದ್ದೇ ಇರುತ್ತೆ. ಸೊ ಜಾಸ್ತಿ ಕಂಟ್ರೋಲ್ ಮಾಡಿ ಗ್ಯಾಸ್ಟ್ರೈಟಿಸ್ ಆಗುವ ನಾವು ನೋಡ್ತೀವಿ. ಸೊ ಬರೇ ಫ್ರೂಟ್ಸ್ ಅಲ್ಲಿ ಇರೋದು, ಬರೇ ನೀರ್ ಕುಡ್ದಿರೋದು, ಬರೇ ಜ್ಯೂಸಸ್ ಮಾಡ್ಬೋದು. ಬಟ್ ಅದ್ 2 ದಿನ ಮಾಡ್ತಾರೆ, 3ನೇ ದಿನ ಚೆನ್ನಾಗಿ ತಿಂತೀವಿ. ಸೊ ಅದಕ್ಕೋಸ್ಕರ ನಾವು ಅದನ್ನ ಫಾಲೋ ಮಾಡಿಸಲ್ಲ. ಸೊ ಮೇನ್ಲಿ ಎವ್ರಿ 2 to 3 hours ತಿನ್ಬೇಕಂತ ನಾವು ಗೈಡ್ ಮಾಡ್ತೀವಿ. ಒಬ್ರು ಕಾಲರ್ ಹೇಳಿದ್ದಾರೆ, ಹುಬ್ಳಿಯಿಂದ ಸಲ್ಮಾನ್ ಅವರು ಕಾಲ್ ಮಾಡಿದ್ದಾರೆ. ಸಲ್ಮಾ ಅವರೇ. ಹಲೋ ಸಲ್ಮಾ ಅವರೇ, ಒಬೆಸಿಟಿ ಬಗ್ಗೆ ಮಾತನಾಡ್ತಾ ಇದೀವಿ. ಡಾಕ್ಟರ್ ಆಂಜಲಿಟಾ ಇದ್ದಾರೆ, ತಮ್ಮ ಪ್ರಶ್ನೆಯನ್ನ ಕೇಳಿ. ಹಲೋ ಡಾಕ್ಟರ್. ಹೇಳಿ ಸಲ್ಮಾ ಅವರೇ. ನಂದ ಏಜ್ 25 ಇದೆ. ಹಾಗೂ ನನ್ನ ಹೈಟ್ 5.2 ಇದೆ. ಓಕೆ. ಆದ್ರೆ ನನಗೆ ಹೊಟ್ಟೆ ಮತ್ತು ಹಿಪ್ಸ್ ನಲ್ಲಿ ಬಹಳಷ್ಟು ಮಾಂಸ ಇದೆ. ಅದನ್ನು ಕರಗುವುದಕ್ಕೆ ಏನಾದ್ರೂ ಪರಿಹಾರ ಇದೆ? ಎಸ್, ಡೆಫಿನೆಟ್ಲಿ ಇದೆ ಸಲ್ಮಾ ಅವರೇ. ನೀವು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಮುಖಾಂತರ ಮಸಾಜ್ ಥೆರಪಿ ತಗೊಂಡ್ರೆ ನಿಮ್ಗೆ ಅಟ್ಲೀಸ್ಟ್ ಒಂದು 10 to 15 ಸಿಟ್ಟಿಂಗ್ಸ್ ಬೇಕಾಗುತ್ತೆ ಒಂದು ಒಳ್ಳೆ ಡಿಫ್ರೆನ್ಸ್ ನೋಡ್ಲಿಕ್ಕೆ.
ವಿಸಿಬಲ್ ಡಿಫ್ರೆನ್ಸ್. ಅದು ನೀವು ವಾರಕ್ಕೆ 2-3 ಸಲ ತಗೊಳ್ಬೇಕಾಗತ್ತೆ. ಫಿಸಿಯೋಥೆರಪಿ ಮುಖಾಂತರ ನಮ್ಮಲ್ಲಿ ಲೇಸರ್ ಟ್ರೀಟ್ಮೆಂಟ್ ಇದೆ, ಕ್ಯಾವಿಟೇಷನ್ ಟ್ರೀಟ್ಮೆಂಟ್ ಇದೆ. ಇದನ್ನ ನಾವು ಹೇಳ್ತೀವಿ ಲೈಪೋಲೇಸರ್ ಅಂತ. ಈ ಟ್ರೀಟ್ಮೆಂಟ್ ಮುಖಾಂತರ ನೀವು ವಾರಕ್ಕೆ 1 ಸಲ ಬಂದಾದ್ರೂ ತಗೊಂಡ್ರೇನೆ ಹೊಟ್ಟೆ ಭಾಗ ಹಾಗೂ ಹಿಪ್ಸ್ ರೀಜನ್ 2 ಭಾಗದಲ್ಲಿ ನಾವು ಮೆಜರ್ಮೆಂಟ್ ತಗೊಂಡೇ ನಿಮಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿಸ್ತೀವಿ. ಸೊ ಇಮಿಡಿಯೇಟ್ಲಿ ನೀವು ಸಿಟ್ಟಿಂಗ್ ಆದ ನಂತರನೇ ಒಂದು 1 to 2 ಇಂಚಸ್ ವರೆಗೆ ಡಿಫ್ರೆನ್ಸ್ ನೋಡ್ತೀರಾ. ಒಂದು 5 ಸಿಟ್ಟಿಂಗ್ಸ್ ತಗೊಂಡು ವಾರಕ್ಕೆ 1 ಸಲ ಬಂದ್ರೇನೆ ಸಾಕು. 1.5 ತಿಂಗಳಲ್ಲಿ ನೀವು ಡೆಫಿನೆಟ್ ಆಗಿ ಒಂದು ಸ್ಟ್ರಕ್ಚರ್ ವೈಸ್ ಚೇಂಜ್ ನೋಡ್ತೀರಾ. ಓಕೆ, ಈಗ ಬ್ಯಾಂಗ್ಳೂರ್ನಿಂದ ವೀಣಾ ಅನ್ನೋರು ಕಾಲ್ ಮಾಡಿದ್ದಾರೆ. ವೀಣಾ ಅವರೇ, ಓಕೆ, ಕರೆ ಕಟ್ ಆಗಿದೆ. ಡಾಕ್ಟರ್ ಆಂಜಲಿಟಾ, ಏನಂತಂದ್ರೆ ಸಮಸ್ಯೆ ಬಂದ ಮೇಲೆ ಒದ್ದಾಡೋದಕ್ಕಿಂತ ಈ ಬೊಜ್ಜಿನಿಂದ ಮುಂಜಾಗ್ರತಾ ಕ್ರಮವಾಗಿ ನಾವು ಯಾವ ತರ ನಮ್ಮ ಜೀವನ ಶೈಲಿ ಇರಬಹುದು, ಆಹಾರ ಕ್ರಮ ಇರಬಹುದು, ಯಾವ ರೀತಿ ಇರಬೇಕು ಅನ್ನೋದು ಮೇನ್ಲಿ ನೋಡಿ. ಇವಾಗ ಲೈಫ್ ಸ್ಟೈಲ್ ಬಂದು ನಾವು ಜಾಸ್ತಿ ವಿಗರಸ್ ಆಕ್ಟಿವಿಟಿ ಮಾಡಿದ್ರೆ ತುಂಬಾ ಕಷ್ಟ ಆಗುತ್ತೆ. ನಾವು ತುಂಬಾ ಅಂದ್ರೆ ಅಟ್ಲೀಸ್ಟ್ ಒಂದು 1 ಮಂತ್ ನಾವು ಮಾಡ್ಬೋದು, 2nd ಮಂತಿಗೆ ಹೋಗ್ಲಿಕ್ಕೆ ನಮಗೂ ಕಷ್ಟ ಆಗುತ್ತೆ. ಸೊ ನಮ್ಮ ಲೈಫ್ ಸ್ಟೈಲ್ ಬೇರೆನೆ ಇದ್ಬಿಡುತ್ತೆ, ವರ್ಕ್ ಪ್ರೆಷರ್ ಇರುತ್ತೆ. ಸೊ ನಾವು ಏನ್ ಕಾನ್ಸಂಟ್ರೇಟ್ ಮಾಡ್ತೀವಿ ಅಂದ್ರೆ ಅಟ್ಲೀಸ್ಟ್ ವಾಕಿಂಗ್ ಮಾಡಿದ್ರೇನೆ ಸಾಕು. ಈ ವಾಕಿಂಗ್ ನಾವು ಲೈಫ್ ಲಾಂಗ್ ಮಾಡಬಹುದು. ಸೊ ಅದಕ್ಕೋಸ್ಕರ ವಾಕಿಂಗ್ ಮಾಡಿದ್ರೆ 1 ಅವರ್ ಸಾಕು. 1 ಅವರ್ ವಾಕ್ ಮಾಡಿದ್ರೆ ನಾವು ಮೇಂಟೈನ್ ಆಗ್ತೀವಿ. ಇವಾಗ ನಮ್ ವೇಟ್ ನಾವ್ ಎಷ್ಟಿದ್ದೀವಿ ಅದನ್ನ ನಾವು ಕ್ರಾಸ್ ಆಗಲ್ಲ, ಇಲ್ಲ ನಾವು ಕೆಳಗೆನೂ ಇಳಿಯಲ್ಲ, ಅಲ್ಲೇ ಕಾನ್ಸ್ಟೆಂಟ್ ಇರ್ತೀವಿ. ಸೊ ಅಟ್ಲೀಸ್ಟ್ ವಾಕಿಂಗ್ ಒಂದು ನಮ್ಮ ಜೀವನದಲ್ಲಿ ನಾವು ಕಲ್ಟಿವೇಟ್ ಮಾಡ್ಕೊಂಡ್ರೆ ಇಟ್ ಇಸ್ ಅ ವೆರಿ ಗುಡ್ ವೇಟ್ ಮ್ಯಾನೇಜ್ಮೆಂಟ್ ಟ್ರೀಟ್ಮೆಂಟ್. ಹಾಗೂ ಡಯಟ್ ಅಲ್ಲಿ ನಾವು ಯಾವುದು ಜಂಕ್ ಐಟಮ್ಸ್ ಅವಾಯ್ಡ್ ಮಾಡಿದ್ರೇನೆ ಬೆಟರ್. ಅದ್ರ ಜೊತೆಗೆ ಇವಾಗ ನೋಡಿ, ಮದ್ವೆ ಸೀಸನ್ ಇದ್ರೆ ನಾವು ಚೆನ್ನಾಗಿ ತಿಂತೀವಿ, ಹಬ್ಬ ಇದ್ರೆ ಸ್ವೀಟ್ಸ್ ತಿಂತೀವಿ, ತಿನ್ನಿ, ನಾವು ಬೇಡ ಅಂತ ಹೇಳಲ್ಲ. ಬಟ್ ಅದ್ರ ನೆಕ್ಸ್ಟ್ ಡೇ ಯಾವ ತರ ನಾವು ನಡ್ಸ್ಕೊಳ್ಬೇಕು, ಹೇಗೆ ನಾವು ಕಮ್ಮಿ ಮಾಡ್ಬೋದು, ಏನ್ ಗೇನ್ ಆಗಿದೆ ಅದನ್ನ ಹೇಗೆ ಕಂಟ್ರೋಲ್ ಮಾಡ್ಬೋದು, ಅದು ನಾವು ತಿಳಿಸ್ಕೊಳ್ತೀವಿ. ಓಕೆ ವೀಕ್ಷಕರೇ, ಒಬೆಸಿಟಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಅದಕ್ಕೂ ಮುನ್ನ ಕಾರ್ಯಕ್ರಮದಲ್ಲಿ ಮತ್ತೊಂದು ಸಣ್ಣ ಬ್ರೇಕ್. ಹಿಂದೂ ಪತ್ರಿಕೆಯು ಹೆಮ್ಮೆಯಿಂದ ಪ್ರಸ್ತುತಪಡಿಸುತ್ತಿರುವ 3ನೇ ಆವೃತ್ತಿ ದಿ ಹಿಂದೂ ಬಜೆಟ್ ಹೋಮ್ಸ್ 2014 ವಸತಿ ಬಜೆಟ್ ಮನೆಗಳು ಮತ್ತು ಆಸ್ತಿ ಹೂಡಿಕೆಯಲ್ಲಿನ ಪ್ರಸ್ತುತ ಆಯ್ಕೆಗಳ ಮುಕ್ತ ಪ್ರದರ್ಶನ ಏರ್ಪಡಿಸಲಾಗಿದೆ. ದಿನಾಂಕ 20-21 ಸೆಪ್ಟೆಂಬರ್. ಸ್ಥಳ ಕೋರಮಂಗಲ ಇಂಡೋರ್ ಸ್ಟೇಡಿಯಂ, ಬೆಂಗಳೂರು. ವಿಶೇಷ ಸೂಚನೆ: ಪ್ರವೇಶ ಉಚಿತ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಥವಾ ಲಾಗ್ ಆನ್ ಮಾಡಿ. ದೂರವಾಣಿ ಸಂಖ್ಯೆ 9691105693. ಈ ಪುರಾಣ ಪ್ರಸಿದ್ಧ ಸ್ಥಳದಲ್ಲಿದೆ ಅಸಾಮಾನ್ಯ ಶಕ್ತಿ. ಇಲ್ಲಿ ಮಿಂದರೆ ಪ್ರಾಪ್ತಿಯಾಗುತ್ತೆ ಸಂತಾನ ಭಾಗ್ಯ. ಇದರ ದಿವ್ಯ ಶಕ್ತಿಗೆ ವಿಮಾನ ನಿಲ್ದಾಣ ಯೋಜನೆಯೇ ಎತ್ತಂಗಡಿಯಾಗಿತ್ತು. ಅನುಮತಿ ಇದ್ರೂ ಇಲ್ಲಿ ನಡೆಸಲಾಗಲಿಲ್ಲ ಗಣಿಗಾರಿಕೆ. ಈ ಸ್ಥಳಕ್ಕೂ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿಗೂ ಇದೇ ನಂಟು. ಸೆವೆನ್ ಸೆನ್ಸ್, ಅತೀಂದ್ರಿಯ ಶಕ್ತಿಗಳ ಅನಾವರಣ. ಇಂದು ರಾತ್ರಿ 9:30ಕ್ಕೆ. ಮೆಹಂದಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಒಂದು ಕರೆ ಸಿದ್ಧವಾಗಿದೆ. ಹಾವೇರಿಯಿಂದ ಲಕ್ಷ್ಮಿ ಅನ್ನೋರು ಕಾಲ್ ಮಾಡಿದ್ದಾರೆ. ಲಕ್ಷ್ಮಿ ಅವರೇ. ಹಲೋ ಹಲೋ ಲಕ್ಷ್ಮಿ ಅವರೇ, ಡಾಕ್ಟರ್ ಆಂಜಲಿಟಾ ಇದ್ದಾರೆ, ಪ್ರಶ್ನೆ ಕೇಳಿ. ಹೇಳಿ ಮೇಡಮ್. ಇದು ನಂದು 32 ಇಯರ್ಸ್. ನನಗೆ ಓಕೆ. ಒಂದ್ ಮಗು ಆಗಿದೆ, ಆಮೇಲೆ 5 ಇಯರ್ಸ್ ಆಗಿದೆ ಅವನು. ಓಕೆ. ನಂದು ಹೊಟ್ಟೆ ತುಂಬಾ ಇದೆ, ಕಡಿಮೆ ಮಾಡ್ಕೊಳಕ್ಕೆ ಏನು ಮಾಡ್ಬೇಕು ಅಂತ. ಓಕೆ. ನೀವು ಓವರ್ ಆಲ್ ವೇಟ್ ಎಷ್ಟಿದ್ದೀರಾ ಲಕ್ಷ್ಮಿ ಅವರೇ? 81, 82. ಓಕೆ. ಸೊ ನೋಡಿ, ನೀವು ಇವಾಗ ನಿಮ್ ಹೈಟ್ ಪ್ರಕಾರ, ನಿಮ್ ಏಜ್ ಪ್ರಕಾರ ನೀವು ಅಟ್ಲೀಸ್ಟ್ ಒಂದು 10 kgs ಕಮ್ಮಿ ಆಗ್ಲೇಬೇಕು ಲಕ್ಷ್ಮಿ. ಸೊ ನೀವು ವೇಟ್ ಲಾಸ್ ಜೊತೆಗೆ ಬೊಜ್ಜು ಕಮ್ಮಿ ಮಾಡೋದನ್ನ ನೋಡಿ. ಆವಾಗ ಏನಾಗುತ್ತೆ, ನೀವು ಓವರ್ ಆಲ್ ಸಣ್ಣನೂ ಕಾಣ್ತೀರಾ, ಪ್ಲಸ್ ನಿಮ್ ಬೊಜ್ಜುನು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನೀವು ಬರೀ ಹೊಟ್ಟೆ ಭಾಗ ನೋಡ್ತಾ ಇದ್ರೆ, ಬರೀ ಹೊಟ್ಟೆ ಕಮ್ಮಿ ಮಾಡಿದ್ರೆ ದೇಹ ಹಾಗೇನೆ ಇರುತ್ತೆ. ಸೊ ದೇಹನೂ ಕಮ್ಮಿ ಮಾಡಿಸ್ಕೊಳ್ಳಿ, ಫಿಗರ್ ಕರೆಕ್ಷನ್ ಮಾಡಿ. ಸೊ ನಮ್ಮಲ್ಲಿ ನಾವು ಫಿಗರ್ ಕರೆಕ್ಷನ್ ಟ್ರೀಟ್ಮೆಂಟು ಇಡ್ತೀವಿ. ಸೊ ಅವಾಗ ಏನಾಗುತ್ತೆ, ಕೈಯಲ್ಲಿದ್ದ ಬೊಜ್ಜು, ಡಬಲ್ ಚಿನ್, ತೊಡೆಯಲ್ಲಿ, ಸೊ ಓವರ್ ಆಲ್ ಬಾಡಿ ನಾವು ಫೋಕಸ್ ಮಾಡುವಾಗ ಆಯುರ್ವೇದ ಫಿಸಿಯೋಥೆರಪಿಯಲ್ಲಿ ನಾವು ಇದನ್ನ ಮಾಡಿಸ್ಕೊಂಡಾಗ ನೀವು ಅಟ್ಲೀಸ್ಟ್
ಮಂತ್ಸ್ ಅಲ್ಲಿ ಒಂದು ಫಿಗರ್ ಕರೆಕ್ಷನ್ ಅನ್ನ ನಿಮ್ಮಲ್ಲಿ ನೀವು ಫಿಗರ್ ಕರೆಕ್ಟ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಲಕ್ಷ್ಮಿ ಅವರೇ. ಈಗ ಬ್ಯಾಂಗ್ಳೂರ್ನಿಂದ ಕವಿತಾ ಅನ್ನೋರು ಕಾಲ್ ಮಾಡಿದ್ರೆ. ಕವಿತಾ ಅವರೇ ನಮಸ್ತೆ ಮೇಡಮ್. ಓಕೆ, ಪ್ರಶ್ನೆ ಕೇಳಿ. ಡಾಕ್ಟರ್ ಆಂಜಲಿಟಾ ಇದ್ದಾರೆ. ನಮಸ್ತೆ ಡಾಕ್ಟರ್. ನಮಸ್ತೆ, ಹೇಳಿ ಕವಿತಾ. ಮೇಡಮ್, ನನಗೆ 2 ಮಗು ಇದೆ. ಓಕೆ, ಡೆಲಿವರಿ ಆದ್ಮೇಲೆ ಹೊಟ್ಟೆ ಭಾಗ ಮತ್ತೆ ಟೈ ಭಾಗ ಒಂದ್ ಸ್ವಲ್ಪ ಕೊಬ್ಬಿಂದ ಬಂದಿದೆ ಮೇಡಮ್, ಕೊಬ್ಬಿದೆ. ಓಕೆ, ನೀವು ದಪ್ಪ ಅನ್ನಿಸ್ತಿದೆ ಹೊಟ್ಟೆ ಎಲ್ಲ. ಓಕೆ ಓಕೆ ಸೊ ಮೇನ್ಲಿ ಕವಿತಾ ಅವರೇ, ನನ್ನ ನೀವು ಭೇಟಿ ಆದ್ರೆ BTM ಸೆಂಟರ್ ಅಲ್ಲಿ ನಾನು ನಿಮ್ ಮೆಟಬಾಲಿಕ್ ಇಂಡೆಕ್ಸ್ ಅಂದ್ರೆ ನಿಮ್ ಬಾಡಿ ಕಾಂಪೋಸಿಷನ್, ಕೊಬ್ಬಿನಂಶ ಎಷ್ಟಿದೆ ತೊಡೆ ಭಾಗದಲ್ಲಿ, ಹೊಟ್ಟೆ ಭಾಗದಲ್ಲಿ, ಕೈಯಲ್ಲಿ ಎಷ್ಟಿದೆ ಅದನ್ನ ನೋಡ್ಕೊಂಡು ಓವರ್ ಆಲ್ ಬಾಡಿ ಫ್ಯಾಟ್ ಅಂದ್ರೆ ಕೊಬ್ಬಿನಂಶನು ನಾನು ರೆಕ್ಟಿಫೈ ಮಾಡ್ಬೋದು. ಸೊ ಟ್ರೀಟ್ಮೆಂಟ್ ಮುಖಾಂತರ ನೀವು ಬ್ಯಾಂಗ್ಳೂರಲ್ಲೇ ಇದ್ದೀರಾ, ವಾರಕ್ಕೆ 2-3 ಸಲ ಬಂದು ಟ್ರೀಟ್ಮೆಂಟ್ 1 ಅವರ್ ಟ್ರೀಟ್ಮೆಂಟ್ ತಗೊಂಡ್ರೆ ನೀವು 2-3 ಮಂತ್ಸ್ ಅಲ್ಲಿ ಬೊಜ್ಜಿನಂಶ ಕಡಿಮೆ ಆಗುತ್ತೆ ಹಾಗೂ ತೂಕನೂ ಕಡಿಮೆ ಆಗೇ ಆಗುತ್ತೆ. ಸೊ ವಿದೌಟ್ ಸೈಡ್ ಎಫೆಕ್ಟ್ಸ್ ನೀವೊಂದು ರಿಸಲ್ಟ್ ನೋಡ್ತೀರಾ. ಓಕೆ, ಥ್ಯಾಂಕ್ ಯು ಕವಿತಾ ಕಾಲ್ ಮಾಡಿದ್ದಕ್ಕಾಗಿ. ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಓಕೆ ಆಫ್ಟರ್ ಟ್ರೀಟ್ಮೆಂಟ್ ಸಣ್ಣ ಆಗಿರ್ತಾರೆ, ಸ್ಕಿನ್ ತುಂಬಾ ಲೂಸ್ ಆಗಿರುತ್ತೆ, ಟೈಟ್ನಿಂಗ್ ಗೆ ಏನೆಲ್ಲ ಟ್ರೀಟ್ಮೆಂಟ್ಸ್ ಇದೆ? ಟೈಟ್ನಿಂಗ್ ಗೆ ನಾವು ಬೇಸಿಕ್ ಆಗಿ ಬಾಡಿ ಫರ್ಮಿಂಗ್ ಕೊಡ್ತೀವಿ, ಬಾಡಿ ಟೈಟ್ನಿಂಗ್, ಮಸಲ್ ಟೋನಿಂಗ್. ಸೊ ಇದ್ರಲ್ಲಿ ಏನಾಗುತ್ತೆ, ಓವರ್ ಆಲ್ ಬಾಡಿ ಸ್ಕಿನ್ ಲೂಸ್ ಇರೋದು ನಾವು ಟೈಟ್ನಿಂಗ್ ಮಾಡ್ತೀವಿ. ಕೆಲವರಿಗೆ ಏನಾಗುತ್ತೆ ಬರೀ ಕೈ ಭಾಗ ಲೂಸ್ ಇರುತ್ತೆ, ಕೆಲವರು ಬರೀ ಹೊಟ್ಟೆ ಭಾಗ, ಬೊಜ್ಜಿನಂಶ ಮಾತ್ರ ಫೋಕಸ್ ಮಾಡಿದ್ರೆ ಬರೀ ಆ ಭಾಗದಲ್ಲಿ ಸ್ಕಿನ್ ಲೂಸ್ ಆಗಿರುತ್ತೆ. ಸೊ ಅವರಿಗೆ ನಾವು ರೇಡಿಯೋ ಫ್ರೀಕ್ವೆನ್ಸಿ ಸಜೆಸ್ಟ್ ಮಾಡ್ತೀವಿ. ಸೊ ರೇಡಿಯೋ ಫ್ರೀಕ್ವೆನ್ಸಿ ಇಸ್ ಅನ್ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಫಾರ್ ಟೈಟ್ನಿಂಗ್. ಸೊ ಈ ಟೈಟ್ನಿಂಗ್ ಬಂದು ನಾವು ವಾರಕ್ಕೆ 2 ಸಲ ಮಾಡ್ತೀವಿ. ಇದರಲ್ಲಿ ಅವರಿಗೆ ಇಮಿಡಿಯೇಟ್ಲಿ ಒಂದು ಸ್ಕಿನ್ ಟೈಟ್ನಿಂಗ್ ಅದೇ ಸ್ಪಾಟ್ ಅಲ್ಲಿ ಅವ್ರು ನೋಡ್ತಾರೆ. ಸೊ ರೇಡಿಯೋ ಫ್ರೀಕ್ವೆನ್ಸಿ ಒಂದು ಟ್ರೀಟ್ಮೆಂಟ್ ಬಂದು ನಾವು ಒಂದೇ ಭಾಗಕ್ಕೆ ಅಂದ್ರೆ ಕೈ ಭಾಗ ಇರಲಿ, ಹೊಟ್ಟೆ ಭಾಗ ಇರಲಿ, ಈ ಭಾಗಕ್ಕೆ ನಾವು ಸಜೆಸ್ಟ್ ಮಾಡ್ತೀವಿ. ಓವರ್ ಆಲ್ ಬಾಡಿ, ಕೆಲವರು ವೆಯ್ಟ್ ಲಾಸ್ ತಗೊಂಡು ಓವರ್ ಆಲ್ ಬಾಡಿ ಸ್ಯಾಗಿಂಗ್ ಇದ್ದವರಿಗೆ ನಾವು ಬಾಡಿ ಫರ್ಮಿಂಗ್, ಬಾಡಿ ಟೋನಿಂಗ್, ಮಸಲ್ ಟೈಟ್ನಿಂಗ್, ಫ್ಯಾಟ್ ಟೈಟ್ನಿಂಗ್, ಬಾಡಿ ಟೈಟ್ನಿಂಗ್ ಅನ್ನ ಕೊಡ್ತೀವಿ. ಸೊ ಇದರಲ್ಲಿ ಅವರಿಗೆ ಓವರ್ ಆಲ್ ಸ್ಯಾಗಿಂಗ್ ಕಮ್ಮಿ ಆಗುತ್ತೆ. ಸೊ ಇಟ್ ಇಸ್ ಅ 1 ಮಂತ್ ಡ್ಯೂರೇಷನ್. ಓಕೆ, ನಿಮ್ಮ V3 ಸ್ಲಿಮ್ ಕೇರ್ ಸೆಂಟರ್ ಬ್ರಾಂಚಸ್ ಎಲ್ಲೆಲ್ಲ ಇದೆ? ಓವರ್ ಆಲ್ ಬ್ಯಾಂಗ್ಳೂರಲ್ಲಿ ನಮ್ಮಲ್ಲಿ 7 ಬ್ರಾಂಚಸ್ ಇದೆ. BTM ಬ್ರಾಂಚ್ ಅಲ್ಲಿ ನಾನು ಇರ್ತೀನಿ. ಮೈಸೂರಲ್ಲಿ ನಾವು ಇವಾಗ ಓಪನ್ ಆಗ್ತಾ ಇದೀವಿ. ನೆಕ್ಸ್ಟ್ ಮಂತ್ ಅಲ್ಲಿ ನಾವು ಮೈಸೂರು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ಅಂಡರ್ ಪ್ರೊಸೀಜರ್. ಸೊ ಅರೌಂಡ್ 90% ಆಗಿದೆ. ದಸರಾ ಆದ್ಮೇಲೆ ನಾವು ಇಮಿಡಿಯೇಟ್ಲಿ ಮೈಸೂರಲ್ಲಿ ಸ್ಟಾರ್ಟ್ ಮಾಡ್ತೀವಿ. ನಮ್ಮಲ್ಲಿ ತುಂಬಾ ಜನ ಮೈಸೂರು ಕ್ಲೈಂಟ್ಸ್ ಇದ್ದಾರೆ. ಸೊ ಅವರಿಗೆ ನಾವು ಇಮಿಡಿಯೇಟ್ಲಿ ಅಲ್ಲಿ ಟ್ರಾನ್ಸ್ಫರ್ ಮಾಡಿ ಸೆಷನ್ ಅನ್ನ ಕಂಟಿನ್ಯೂ ಮಾಡಿಸಬಹುದು. ಆಲ್ಸೋ ಮೈಸೂರು ಕ್ಲೈಂಟ್ಸ್ಗೆ ಒಂದು ಹೊಸ ಸುದ್ದಿ ಅಂತ ನಾನು ಹೇಳ್ಬೋದು, ವೇರ್ V3 ಸ್ಲಿಮ್ ಕೇರ್ ಮೈಸೂರಲ್ಲೂ ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ಕೊನೆಯದಾಗಿ ವೀಕ್ಷಕರಿಗೆ ಯಾರಿಗೆಲ್ಲ ಅವರಿಗೆ ಏನ್ ಹೇಳ್ತೀರಾ? ಮೇನ್ಲಿ ನಾನು ಹೇಳೋದೇನಂದ್ರೆ ನಮ್ಮ ಕರೆ ನಂಬರ್ ಅವರು ಕೆಳಗಡೆ ಕೊಟ್ಟಿದ್ದಾರೆ, ನಂಬರ್ ಕಾಲ್ ಮಾಡಿ ನನ್ನನ್ನು ಭೇಟಿಯಾಗಿ ನಾನು ನಿಮ್ಗೋಸ್ಕರ ಆದಷ್ಟು ಮಾಹಿತಿಯನ್ನು ನಿಮ್ಮಲ್ಲಿ ಕೂತ್ಕೊಂಡೇ ನಾನು ಕೊಡ್ಬೋದು. ಸೊ ಬಾಡಿ ಮೇಂಟೆನೆನ್ಸ್ ಹಾಗೂ ಫಿಗರ್ ಕರೆಕ್ಷನ್ ಹಾಗೂ ನಾವು ಹೇಗೆ ಜೀವನ ಶೈಲಿ ಹೇಗೆ ನಾವು ಚೇಂಜ್ ಮಾಡ್ಬೋದು, ಆಹಾರ ಪಥ್ಯ ಯಾವ ತರ ತಗೊಳ್ಬೋದು ಅಂತ ನಮ್ಮ ಸೆಂಟರಲ್ಲಿ ಅವ್ರು ಬಂದು ನನ್ನನ್ನು ವಿಸಿಟ್ ಮಾಡಿದ್ರೆ ನಾನು ಆದಷ್ಟು ಮಾಹಿತಿ ಅವರನ್ನು ಕೊಡ್ಬೋದು. ಓಕೆ, ಡಾಕ್ಟರ್ ಆಂಜಲಿಟಾ, ಇವತ್ತಿನ ಬಿ ಹೆಲ್ದಿ ಕಾರ್ಯಕ್ರಮಕ್ಕೆ ಬಂದ್ರಿ. ಬೊಜ್ಜಿಗೆ ಏನೆಲ್ಲ ಕಾರಣಗಳು, ಇದರಿಂದ ಏನೆಲ್ಲ ಸಮಸ್ಯೆಗಳಾಗುತ್ತೆ, ಮತ್ತೆ ನಿಮ್ಮ V3 ಸ್ಲಿಮ್ ಕೇರ್ ಸೆಂಟರ್ ನಲ್ಲಿ ಏನೆಲ್ಲ ಟ್ರೀಟ್ಮೆಂಟ್ ಬಗ್ಗೆ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಪ್ರೋಗ್ರಾಮ್. ಥ್ಯಾಂಕ್ ಯು ವೀಕ್ಷಕರೇ, ಇವತ್ತಿನ ಬಿ ಹೆಲ್ದಿಯಲ್ಲಿ ಬೊಜ್ಜಿನಿಂದ ಏನೆಲ್ಲ ಸಮಸ್ಯೆಗಳಾಗುತ್ತೆ, ಹಾಗೆಯೇ V3 ಸ್ಲಿಮ್ ಕೇರ್ ಸೆಂಟರ್ ಅಲ್ಲಿ ಇದಕ್ಕೆ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ಸ್ ಗಳಿದೆ ಅನ್ನೋದ್ರ ಬಗ್ಗೆ ತಿಳಿದುಕೊಂಡ್ರಿ. ಇದು ಇವತ್ತಿನ ಬಿ ಹೆಲ್ದಿ. BTV, ಇದು ಭರವಸೆಯ ಬೆಳಕು. ರೂಪಾಯಿಗೆ ಬಿದ್ದು ಮುತ್ತಿನಂಥವನ ಹೆಣ. ಒಂದೇ ವರ್ಷಕ್ಕೆ ಅಳಿಸಿ ಹೋಯಿತು ಅವಳ ಹಣೆಯ ಕುಂಕುಮ. ನನ್ನಪ್ಪ ಯಾರು ಅನ್ನೋ ಕಂದನಿಗೆ ಉತ್ತರ ಕೊಡೋರು ಯಾರು? ಪತಿಯನ್ನ ಕಳ್ಕೊಂಡವಳಿಗೆ ಸಿಕ್ಕ ಪರಿಹಾರವೇನು? ಮೈ ಲಾರ್ಡ್ ವೀಕ್ಷಿಸಿ ಇಂದು ರಾತ್ರಿ 10:30ಕ್ಕೆ. ಈ ಪುರಾಣ ಪ್ರಸಿದ್ಧ ಸ್ಥಳದಲ್ಲಿದೆ ಅಸಾಮಾನ್ಯ ಶಕ್ತಿ. ಇಲ್ಲಿ ಮಿಂದರೆ ಪ್ರಾಪ್ತಿಯಾಗುತ್ತೆ ಸಂತಾನ ಭಾಗ್ಯ.
ಇದರ ದಿವ್ಯ ಶಕ್ತಿಗೆ ವಿಮಾನ ನಿಲ್ದಾಣ ಯೋಜನೆಯೇ ಎತ್ತಂಗಡಿಯಾಗಿತ್ತು. ಅನುಮತಿ ಇದ್ರೂ ಇಲ್ಲಿ ನಡೆಸಲಾಗಲಿಲ್ಲ ಗಣಿಗಾರಿಕೆ. ಈ ಸ್ಥಳಕ್ಕೂ ಇಂದಿರಾ ಗಾಂಧಿ ರಾಜೀವ್ ಗಾಂಧಿಗೂ ಇದೇ ನಂಟು.